ಹಲೋ ನಮಸ್ತೆ ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ರೋಣಿ ದ ರೂಲರ್ ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ಈಗಾಗಲೇ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಿರಣ್ ರಾಜ್, ಸಮೀಕ್ಷಾ ಹಾಗೂ ಅಪೂರ್ವರವರು ನಟಿಸಿರುವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಸ್ತ ಕನ್ನಡಿಗರು ಒಂದು ಈ ಹೊಸಬ್ರ ಒಂದು ಕಿರಣ್ ರಾಜ್ರವರ ಒಂದು ಅದ್ಭುತ ನಟರಲ್ಲಿ ಒಂದು ಒಬ್ಬರು ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಒಂದು ಅದ್ಭುತ ಅಮೇಝಿಂಗ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಇವರಿಗೆ ಖಂಡಿತವಾಗಿಯೂ ನಾವೆಲ್ಲರೂ ಕನ್ನಡಿಗರು ಒಂದು ಸಪೋರ್ಟ್ ಮಾಡಬೇಕಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಹೊಸೊಬ್ಬರು ಖಂಡಿತವಾಗಿಯೂ ಯಾವುದೇ ಒಂದು ಬೆಳಿಬೇಕಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಈ ಮೂವಿ ಖಂಡಿತವಾಗಿಯೂ ಒಂದು ಅಮೇಝಿಂಗ್ ಕ್ಯಾಮರಾ ಶೂಟ್ ಇರ್ಬೋದು, ಎಲ್ಲ ಅದ್ಭುತವಾಗಿ ಶೂಟ್ ವರ್ಕ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ರೌಡಿಸಮ್ನ ಲೋಕದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಎಷ್ಟೋ ಸಾವಿರ ಜನರು ರೌಡಿಸಮ್ ಫೀಲ್ಡ್ಗೆ ಎಂಟ್ರಿ ಆಗ್ತಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಮಾಡಿದ ಪಾಪಕರ್ಮವು ಈ ಹಿಂದಿನವರು ಮಾಡಿದ ಪಾಪಕರ್ಮವು ಅಂತೂ ಖಂಡಿತವಾಗಿಯೂ ಗೊತ್ತಿಲ್ಲ. ಖಂಡಿತವಾಗಿಯೂ ಅದಕ್ಕೋಸ್ಕರ ಕೆಲವರು ಬಂದು ತೆಗ್ತಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಅವರು ಮಾಡಿದಂಥ ತಪ್ಪಿಗೆ ಎಷ್ಟೋ ಸಾವಿರ ಜನರು ಜೈಲು ಸೇರುವಂಥ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಮೂವಿನಲ್ಲಿ ಕೂಡ ಅಂತಹದ್ದೇ ಒಂದು ಸ್ಟೋರಿ ನಮಗೆ ಸಿಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಕನ್ನಡ ಮೂವಿಯಲ್ಲಿ ಇಂಥ ಒಂದು ಟ್ರೈಲರ್ ಬಂದಿದೆ ಅಂತ ಹೇಳಿದರೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಒಂದು ಅದ್ಭುತವಾದ ಒಂದು ಮೂವಿ ಆಗಲಿಕ್ಕೆ ಈ ಮೂವಿ ಹೊರಟಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಒಂದು ಅದ್ಭುತವಾದ ಕಲೆಕ್ಷನ್ ಅಂತೂ ಮಾಡಲಿ, ಖಂಡಿತವಾಗಿಯೂ ಒಂದು ಪ್ರತಿಯೊಂದು ಸೀನರಿ ಕೂಡ ಒಂದು ಸೀನಿಯರ್ ಆ್ಯಕ್ಟರ್ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಿರಣ್ ರಾಜ್ರವರಿಗೆ ಒಂದು ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಇವರ ಒಂದು ಫಿಲ್ಮಿಗೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಇವ್ರಿಗೆ ಖಂಡಿತವಾಗಿ ಒಂದು ಫ್ಯೂಚರ್ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೊಸೊಬ್ಬರು ಯಾರೇ ಬಂದರೂ ಕೂಡ ಅವರಿಗೊಂದು ನಮ್ಮ ಕನ್ನಡಿಗರಾದರೆ ನಾವು ಖಂಡಿತವಾಗಿಯೂ ಅವರು ಸಪೋರ್ಟ್ ಮಾಡೋಣ ಅಂತಲೇ ನಮ್ಮ ಕೂಡ ಒಂದು ಆಸೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಮೂವಿನಲ್ಲಿ ಕೂಡ ಅಂತಹದ್ದೇ ಒಂದು ಸಂದರ್ಭ ಬಂದಿದೆ. ಖಂಡಿತವಾಗಿಯೂ ಈ ಟ್ರೈಲರ್ ಇರ್ಬೋದು, ಟ್ರೈಲರ್ ನೋಡುವಾಗಲೇ ಒಂದು ಅಮೇಝಿಂಗ್ ಟ್ರೈಲರ್ ಅಂತೂ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಸೀನ್ ಕೂಡ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಡನ್ನಾಗಿ ನೋಡಬೇಕಂದ್ರೆ ಖಂಡಿತವಾಗಿ ಈ ಮೇಲ್ನೋಟಕ್ಕೆ ನೋಡಿದರೆ ಒಂದು KGFನ ಮೂವಿ ಎಂಟ್ರಿ ಆದ ತಕ್ಷಣ ಯಾವ ರೀತಿ ಇರುತ್ತೆ ಅಂಥ ಒಂದು ದೃಶ್ಯಗಳು, ಅಂಥ ಒಂದು ಸೀನರಿಗಳು ಈ ಮೂವಿ ನೋಡಿದಾಗ ಅನುಭವ ಆಗುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಒಂದು ಕಿರಣ್ ರಾಜ್ರವರ ಈ ಲುಕ್ಗೆ ಈ ಒಂದು ಆ್ಯಟಿಟ್ಯೂಡ್ ಮೂಲಕ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಒಂದು ಸಖತ್ತಾಗಿ ಅಮೇಝಿಂಗ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇವರ ಒಂದು ವಿಶೇಷವಾದ ಒಂದು ವರ್ಕೌಟ್ಗೆ, ಅದೇ ರೀತಿಗೆ ವಿಶೇಷವಾದ ಒಂದು ಪ್ರಯತ್ನಕ್ಕೆ ನಾವು ಕೂಡ ಒಂದು ಖಂಡಿತವಾಗಿ ವಿಶೇಷವನ್ನು ಖಂಡಿತವಾಗಿ ಮಾಡ್ತಾ ಇರ್ತೇವೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಸಿನಿಮಾ ಗೆಲ್ಲಲಿ, ಕನ್ನಡ ಫಿಲ್ಮನ್ನು ಬೆಳೆಸೋಣ, ಕನ್ನಡ ಫಿಲ್ಮನ್ನು ಪ್ರೋತ್ಸಾಹಿಸೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದ ಕಲೆಕ್ಷನ್ ಮಾಡಲಿ. ಖಂಡಿತವಾಗಿ ಯಾರ್ಯಾರು ಈ ಟ್ರೈಲರ್ ನೋಡಿಲ್ವೋ ಖಂಡಿತವಾಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ನಿಮಗೆ ಹೇಗೆ ಅನಿಸ್ತಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಒಂದು ತಪ್ಪದೆ ಸಬ್ಸ್ಕ್ರೈಬ್ ಅಂತೂ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಈ ಚಾನಲ್ ಮೂಲಕ ಖಂಡಿತವಾಗಿ ಅಪ್ಡೇಟ್ ಮಾಡ್ತೇವೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸಬರಿಗೆ ಖಂಡಿತವಾಗಿ ನಾವು ಸಪೋರ್ಟ್ ಮಾಡ್ತೇವೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಥ್ಯಾಂಕ್ ಯು ಸೋ ಮಚ್. ತಪ್ಪದೆ ಸಬ್ಸ್ಕ್ರೈಬ್ ಅಂತೂ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.